ಸಲ್ಲಿಸೋದು. ಅವರು ಆನ್ಸರ್ ಎ ಅಂದ್ರು ನಾವು ಬಿ ಅಂದಿವಿ ಅಂದ್ರೆ ಆಕ್ಷೇಪಣೆ ಸಲ್ಲಿಸ್ಬೋದು. ಕ್ವಶನ್ಗಳೇ ರಾಂಗ್ ಅದಾವ, ಇನ್ನೇನು ಆಕ್ಷೇಪಣೆ ಏನಂತ ಸಲ್ಲಿಸ್ಬೇಕು? ಒಂದು ಕ್ವಶನ್ ಆಯ್ತು, ಎರಡು ಕ್ವಶನ್ ಆಯ್ತಲ್ಲ, 50% ಕ್ವಶನ್ಸ್ ಆರ್ ರಾಂಗ್. ಸೊ ಎಲ್ಲಿಂದ ಏನಂತ ಆಕ್ಷೇಪಣೆ ಸಲ್ಲಿಸೋದು? ಅದಕ್ಕೆ ಕೆಲವು ಜನ ಹೇಳ್ತಾ ಇದಾರೆ ಇಲ್ಲ ಅವರು ಗ್ರೇಸ್ ಮಾರ್ಕ್ಸ್ ಕೊಡಬಹುದು. ಸೊ ಕೆಲವು ಜನ ರೀ ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ. ಎರಡೂ ಈಗ ಸದ್ಯ ಚರ್ಚೆಯಲ್ಲಿ ಇರುವಂಥದ್ದು. ಕೆಲವು ಜನ ಗ್ರೇಸ್ ಮಾರ್ಕ್ಸ್ ಕೊಡ್ರಿ ಅಂತಾರೆ, ಕೆಲವು ಜನ ರೀ ಎಕ್ಸಾಮ್ ಕೊಡ್ರಿ ಅಂತಾರೆ. ಸೊ ಇದನ್ನ ಯಾವ್ದು ಮಾಡ್ತಾರ ನನಗೆ ಗೊತ್ತಿಲ್ಲ. ಬಟ್ ಒಂದು ನಾನು ಸೈಂಟಿಫಿಕ್ ಆಗಿ ಹೇಳಿರ್ತೀನಿ, ಈಗ ಗ್ರೇಸ್ ಮಾರ್ಕ್ಸ್ ಕೊಡೋದಾತಂದ್ರೆ ಪಕ್ಕಾ ಅನ್ಯಾಯ ಆಗ್ತದೆ. ಯಾಕಂತಂದ್ರೆ ಗ್ರೇಸ್ ಮಾರ್ಕ್ಸ್ ಯಾರಿಗೆ ಕೊಡಬೇಕು? ಈಗ ಒಂದು 100 ಕ್ವಶನ್ ಒಳಗಡೆ ಸುಮಾರು ಒಂದು 28 ಕ್ವಶನ್ಗಳು ತಪ್ಪಿದವು. ಈ 28 ಕ್ವಶನ್ಗಳನ್ನು ಯಾರು ಅಟೆಂಪ್ಟ್ ಮಾಡಿರ್ತಾರೆ ಈಗಾಗಲೇ ಅವರಿಗೆ 28 ಕ್ವಶನ್ದು ಏನು ಕೊಡ್ತಾರ? ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಈ 28 ಕ್ವಶನ್ಗಳು ತಪ್ಪಿದವಂತ ಗೊತ್ತಿದ್ರು ಕೆಲವು